ಕಾರಣ ಏನಂದರೆ ಅಥವಾ ವಿಶೇಷ ಏನಂದರೆ ನಾವೆಲ್ಲ ಇಡೀ ಫ್ಯಾಮಿಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಎಲ್ಲ ಇದು ಬಟ್ಟೆ ಪ್ಯಾಕ್ ಆಗಿದೆ. ಈ ಟ್ರಾಲಿ ಫುಲ್ ಬರೀ ಮೇಕಪ್ ಐಟಮ್ಸ್, ಈ ಟ್ರಾಲಿ ಬರೀ ಬಟ್ಟೆ. ಐ ಮೀನ್ ಹೌದಾ, ಆ ಕಡೆ ಟವಲ್ ಇದ್ರು ಇಲ್ಲಿ ನೋಡಿ, ಇದಿಷ್ಟು ಬರೀ ಮೇಕಪ್ ಸೆಟ್ಟೆ. ಎಷ್ಟು ಮೇಕಪ್ ಮಾಡ್ಕೋತಾರಂದ್ರೆ ಇದರಲ್ಲೇ ಗೊತ್ತಾಗುತ್ತೆ. ಇದಿಷ್ಟು ಮಾತ್ರ ಬಟ್ಟೆ. ಚಾನ್ಸೇ ಇಲ್ಲ, ಅದ್ರಲ್ಲಿ ನಾನೇನು ಮಾಡ್ಕೊಳಲ್ಲ. ಸೊ ಇವಾಗ ಅದೆಲ್ಲ ಪ್ಯಾಕ್ ಆಯಿತು. ನಾವು ಹೋಗ್ತಾ ಇರೋದು ಬಂದು KSRTC ಬಸ್ಸಲ್ಲಿ. ಬಸ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ ಅಂದರು ಎಲ್ಲರೂ. ಅವ್ರು ಯಾರು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಫ್ರೀ ಬಸ್ ಅಲ್ವಾ, ಹೇಗಿದ್ರು ಹೋಗಿ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಚಿಕ್ಕಮ್ಮ ಮೊನ್ನೆ ಹೋಗಿ ರಿಸರ್ವೇಷನ್ ಮಾಡ್ಕೊಬಂದ್ವಿ. ಇಲ್ಲಿ ಟಿಕೆಟ್ಸ್ ಇದೆ ಆಲ್ರೆಡಿ, ರಿಸರ್ವೇಷನ್ ಆಗಿದೆ ನಮ್ಮದು. ಸೊ 9:15 ಬಸ್ ಬುಕ್ ಮಾಡಿರೋದು ನಾವು. ಇವಾಗ ಟೈಮ್ ಇನ್ನು 7:10. ನಮ್ಮ ಆಂಟಿ ಯಾಕೆ ಹಂಗೆ ತಿನ್ಕೊಂಡು ನನ್ನನ್ನು ನೋಡ್ತಾವ್ರಂತ ಗೊತ್ತಿಲ್ಲ. ಸೊ ಇವಾಗ ಇನ್ನೂ 7:15 ನಮ್ಮ ದೊಡ್ಡಪ್ಪ ಬರಬೇಕು. ನಮ್ಮ ದೊಡ್ಡಪ್ಪಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಊಟನೂ ಆಲ್ರೆಡಿ ಪಾರ್ಸಲ್ ಮಾಡಿ ಎತ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಎಲ್ಲರೂ ಮಾವಿನಕಾಯಿ ಚಿತ್ರಾನ್ನ ಬೇಕು ಅನ್ನೋ ಅದಕ್ಕೆ ನಮ್ಮ ದೊಡ್ಡಮ್ಮ ಮಾಡಿಬಿಟ್ಟು ಎಲ್ಲರಿಗೂ ಬಾಕ್ಸ್ಗೆ ಹಾಕಿ ಇಕ್ಕವ್ರೆ. ಸೊ ಅದನ್ನು ಎತ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನಂದರೆ, ನಮ್ಮ ಚಿಕ್ಕಮ್ಮ ಫ್ರೆಂಡು ನಮಗೆ VIP ಪಾಸ್ ಕೊಡಿಸೋರೆ. VIP ಪಾಸ್ ಇದು ಧರ್ಮಸ್ಥಳಕ್ಕೆ. ಫಸ್ಟು ನಾವು ಹೋಗ್ತಾ ಇರೋದು ಧರ್ಮಸ್ಥಳಗೆ. ಸೊ VIP ಪಾಸ್ ಕೊಡಿಸೋರೆ ನಮಗೆ, ಡೈರೆಕ್ಟ್ ದರ್ಶನ. ಅದನ್ನೆಲ್ಲ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. 7:15 ಆಗಿದೆ. ಕ್ಯಾಬ್ ಬುಕ್ ಮಾಡಿದ್ದೀವಿ. ನಮ್ಮ ದೊಡ್ಡಪ್ಪ ಕ್ಯಾಬ್ ಬುಕ್ ಮಾಡು, ಕ್ಯಾಬಲ್ಲಿ ಹೋಗೋಣ ಅಂದರು. ಸೊ ನಾನು ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಮತ್ತು ನನ್ನ 3 ಜನ ತಂಗಿದಿರು ಅಷ್ಟೇ ಹೋಗ್ತಿರೋದು. ಐ ಮೀನ್ 1 2 3 4 7 ಜನ ಅಷ್ಟೇ ಹೋಗ್ತಿರೋದು. ನಮ್ಮ ತಮ್ಮ ಬರಲ್ಲ. ನಮ್ಮ ತಮ್ಮಂಗೆ ಕಾಲೇಜ್ ಇದೆ ಅಥವಾ ಏನು ಕಾಲೇಜ್ ಇದೆ ಮತ್ತು ಕೆಲಸ ಇದೆ ಅಂತಿದ್ದ. ಮತ್ತು ನಮ್ಮ ಅಣ್ಣನೂ ಬರೋಕ್ಕಾಗಲ್ಲ, ಅಂಗಡಿ ನೋಡ್ಕೋಬೇಕಲ್ವ. ಸೊ ನಮ್ಮ ಅಣ್ಣನೂ ಬರೋಕ್ಕಾಗಲ್ಲ. ಸೊ ಇವಾಗ ಕ್ಯಾಬಲ್ಲಿ ಮೆಜೆಸ್ಟಿಕ್ ತನಕ ಹೋಗ್ತೀವಿ. ಟೈಮ್ 8:15 ಆಗಿದೆ. ನಾವು ಆಲ್ಮೋಸ್ಟ್ ಹಾಫ್ ಆನ್ ಅವರ್, 3/4 ಅವರಿಂದ ಹೋಯ್ತಾನೆ ಇದ್ದೀವಿ. ನಮ್ಮ ಆಂಟಿ ಅಂತೂ ಬೈಕೊಂಡು ಕೂತವ್ರೆ. ನಾನು 7 ಗಂಟೆಗೆ ಮನೆ ಬಿಡೋಣ ಅಂದೆ. ನಿಮ್ಮ ಮಾತು ಕೇಳಿ, ನನ್ನ ಮಾತು ಕೇಳಿಲ್ಲ ನೀವು, ಲೇಟಾಗಿ ಹೋಗ್ತಾ ಇದ್ದೀವಿ ಅಂತ ಬೈತವ್ರೆ. ಇವ್ರು 3 ಜನ ಅಲ್ಲಿ ಕುತ್ಕೊಂಡು ಫೋನ್ ನೋಡ್ತವ್ರೆ. AC ಬೇರೆ ಹಾಕ್ಬಿಟ್ಟವ್ರೆ. ಸಿಕ್ಕಾಬಿಟ್ಟೆ ಚಳಿ ಆಗ್ತೈತೆ. ನನಗೂ ಚಳಿ. ಯಾರಿಗೆ ಚಳಿ? ನಿನಗೂ ಚಳಿ ಆಗ್ತೈತೆ. ನೀನು ಮತ್ತೆ ನಮ್ಮ ದೊಡ್ಡಮ್ಮಂಗೆ AC ಬೇಕು, ಅವ್ರು 3 ಜನಕ್ಕೆ AC ಬೇಕು. ನಮ್ಮ ದೊಡ್ಡಪ್ಪಂಗೂ AC ಬೇಕು ಅಂತ ನೋಡಿ AC ಹಾಕೊಂಡು ಕೂತವ್ರೆ. ಇನ್ನೂ ನಾವು ರೀಚ್ ಆಗೋಕ್ಕೆ ಇನ್ನೂ 17 ಮಿನಿಟ್ಸ್ ತೋರಿಸ್ತಾ ಇದೆ. ತುಂಬ ಟ್ರಾಫಿಕ್ ಜಾಮ್ ಇದೆ. ಗೌರ್ಮೆಂಟ್ ಹಾಲಿಡೇ ಇದೆಯಲ್ಲ ಕಂಟಿನ್ಯೂಸ್ ಆಗಿ. ಸೊ ಅದಕ್ಕೆಲ್ಲ ಊರಿಗೆ ಹೋಗೋರೆಲ್ಲ ಹೋಗ್ತಾವ್ರು. ಸೊ ಫೈನಲಿ ಟೈಮ್ 9 ಗಂಟೆ ಆಗೈತೆ. ಇವಾಗ ಬಂದು ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿದ್ದೀವಿ. ಸೊ ಇವಾಗ ಆಲ್ರೆಡಿ ಬಂದು ಬಸ್ಸಲ್ಲಿ ಕೂತಿದ್ದೀವಿ. 9:30 ಟೈಮು. ಬಸ್ಸಲ್ಲಿ ಕೂತ್ಕೊಂಡು ಎಲ್ಲ ನಮ್ಮ ಒಂದು ಸೀಟಲ್ಲಿ ಕೂತಿದ್ದೀವಿ. ಅಲ್ಲಿ ನಮ್ಮ ನೃತ್ಯ, ಅಲ್ಲಿ ನಮ್ಮ ದೊಡ್ಡಪ್ಪ ಕೂತವ್ರೆ. ಕೂತ್ಕೊಂಡು ಸಮೋಸ ತಿಂತಾಯಿದ್ದೀವಿ. ಸಮೋಸ ಮತ್ತು ಜ್ಯೂಸ್. ಇನ್ನೂ ಹೊರಟಿಲ್ಲ. 9:15 ಬಸ್ ಅಲ್ವಾ. ಸೊ ಇನ್ನೂ 9:15 ಟೈಮ್. ಇವಾಗ 9:15 ಹೊರಡುತ್ತೆ. ಅಲ್ಲಿ ಗಂಟೆ ಟೈಮ್ ಪಾಸ್ ಆಗಲಿ ಅಂತ ಸಮೋಸ ತಿಂತಾಯಿದ್ದೀವಿ ಮತ್ತು ಜ್ಯೂಸ್ ಕುಡಿತಾಯಿದ್ದೀವಿ. ಸೊ ಫೈನಲಿ ರೀಚ್ ಆಗಿದ್ದೀವಿ ಧರ್ಮಸ್ಥಳಕ್ಕೆ. ಟೈಮ್ 4:15 ಆಗಿದೆ. ಸೊ ಇಲ್ಲಿಂದ ಇವಾಗ ರೂಮ್ಗೆ ಹೋಗಬೇಕು ನಾವು. ಎಲ್ಲರೂ ನೋಡಿ, ಎಲ್ಲರೂ ಹೆಂಗೆ ನಿಂತವ್ರೆ. ಸೊ ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತು. ರೂಮ್ ಹತ್ರ ಹೋಗೋಣ ಅಂದ್ಕೊಂಡ್ವಿ ಫಸ್ಟು. ಇಲ್ಲ, ಆ್ಯಕ್ಚುಲಿ ವಿಸ್ಮಯಗೆ ಮುಡಿ ಕೊಡಬೇಕಿತ್ತು. ಸೊ ಅದಕ್ಕೆ ಅವರು ಫಸ್ಟು ಮುಡಿ ಕೊಡೋಕ್ಕೆ ಹೋಗೋಣ ಬನ್ನಿ ಅಂತ ಅಂದರು. ಇವಾಗ ಫಸ್ಟು ವಿಸ್ಮಯಗೆ ಮುಡಿ ಕೊಡೋಕ್ಕೆ ಹೋಗ್ತಾಯಿದ್ದೀವಿ. ಅವಳಿಗೆ ಮುಡಿ ಕೊಟ್ಟಾದ್ಮೇಲೆ ಆಮೇಲೆ ರೂಮ್ ಹತ್ರ ಹೋಗ್ತೀವಿ. ದೇವಸ್ಥಾನ ಎಂಟ್ರೆನ್ಸ್ ಅಲ್ಲಿದ್ದೀವಿ ಇವಾಗ. ಅಲ್ಲಿ ಕ್ಯೂ ತುಂಬ ಇತ್ತು. ಇನ್ನೂ ಓಪನ್ ಇಲ್ಲ. ಇನ್ನೂ 4:15 ಟೈಮು. ನಮ್ಮ ಚಿಕ್ಕಮ್ಮ ಮತ್ತು ವಿಸ್ಮಯ ಅಲ್ಲೇ ಇದ್ದಾರೆ ಮುಡಿ ಕೊಡೋ ಜಾಗದಲ್ಲಿ. ನಾನು, ನಮ್ಮ ದೊಡ್ಡಮ್ಮ, ತಂಗಿ, ಇನ್ನೊಬ್ಳು ತಂಗಿ ಮತ್ತು ನಮ್ಮ ದೊಡ್ಡಪ್ಪ ಎಲ್ಲ ರೂಮ್ ಹತ್ರ ಹೋಗ್ತಾಯಿದ್ದೀವಿ. ಫ್ರೆಶ್ ಅಪ್ ಆಗೋಣ ಅಷ್ಟರಲ್ಲಿ ಅಂತ. ಟೈಮ್ ಆಲ್ಮೋಸ್ಟ್ 8:45 ಆಗಿದೆ. ಎಲ್ಲ ಇವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀವಿ. ವಿಸ್ಮಯ ಬೋಡಿ ಓಡಿಸ್ಕೊಂಡಾಗಿದೆ ಆಲ್ರೆಡಿ. ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವು ರೂಮ್ ಹತ್ರ ಬಂದ್ವಿ ಫ್ರೆಶ್ ಅಪ್ ಆಗೋಣ ಅಂತ. ಫ್ರೆಶ್ ಅಪ್ ಆಗ್ಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೋಗ್ಬಿಟ್ಟಿದ್ದೆ. ಇವಾಗಲೇ ಎದ್ದಿದ್ದು. ಇವಾಗ ಎದ್ದು ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀವಿ.
ನಾವು ಹೇಳಿದ್ವಲ್ಲ VIP ದರ್ಶನ ಸಿಕ್ಕಿದೆ ನಮಗೆ ಅಂತ. ಸೊ ಇವಾಗ ಡೈರೆಕ್ಟಾಗಿ ದೇವಸ್ಥಾನ ಹತ್ರ ಬಿಟ್ಟಿದ್ದಾರೆ, ಹೋಗ್ತಾ ಇದ್ದೀವಿ ಪ್ರಸಾದಕ್ಕೆ ಕೌಂಟರ್ ತೊಗೊಂಡು. ಏನು ಯೂಸ್ ಆಫ್ ಮೊಬೈಲ್ ಫೋನ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂದರೂ ನಾವು ಯೂಸ್ ಮಾಡೇ ಮಾಡ್ತೀವಿ. ಫೈನಲಿ ದೇವ್ರ ದರ್ಶನನೂ ಮುಗಿಸ್ಕೊ ಬಂದಾಯಿತು. 9 ಗಂಟೆಗೆ ಹೋದ್ವಿ, 10 ಗಂಟೆ ಆಚೆ ಬಂದಿದ್ದೀವಿ. 10 ಗಂಟೆ ಅಷ್ಟರಲ್ಲಿ ದೇವ್ರ ದರ್ಶನ ಆಯಿತು, ಚೆನ್ನಾಗಾಯಿತು ದೇವ್ರ ದರ್ಶನ. ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದಿದ್ದೀವಿ. ಇವಾಗ ಫೋಟೋ ತಕ್ಕೊಳ್ಳೋಕ್ಕೆ ಎಲ್ಲ ತಕ್ಕೊಂಡಿದ್ದಾಯಿತು. ಭಯಂಕರ ಬಿಸಿಲಿದೆ ಅಪ್ಪ. ಇವಾಗ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ನೆಕ್ಸ್ಟ್ ಎಲ್ಲಿ ಹೋಗ್ತೀವಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀವಿ ಎಲ್ಲಿಗೆ ಬಂದಿದ್ದೀವಿ ಅಂತ. ದೇವ್ರ ದರ್ಶನ ಆದಮೇಲೆ ಹೋಟೆಲಿಗೆ ಬಂದಿದ್ದೀವಿ, ನಾಷ್ಟ ಇನ್ನೂ ಮಾಡಿರಲಿಲ್ಲ ಅಂತ. ನಾನು ಮಸಾಲೆ ದೋಸೆ ತೊಗೊಂಡಿದ್ದೀನಿ, ನಮ್ಮ ದೊಡ್ಡಪ್ಪ ಇಡ್ಲಿ ವಡೆ, ಅವಳು ಮಸಾಲೆ ದೋಸೆ, ಪೂರಿ ಮಸಾಲೆ ದೋಸೆ, ಅವರು ಇಬ್ಬರು ಪೂರಿ ತೊಗೊಂಡವ್ರು. ಸೊ ಇವಾಗ ಫಸ್ಟು ನಾಷ್ಟ ಮಾಡೋಣ ಬನ್ನಿ, ಹೊಟ್ಟೆ ಹಸಿತಿದೆ. ಟೈಮ್ 10:30 ಆಗಿಬಿಟ್ಟಿದೆ ಆಲ್ರೆಡಿ. ಎಲ್ಲ ತಿಂದಾಗಿ ಇವಾಗ ನೇತ್ರಾವತಿ ನದಿಗೆ ಬಂದಿದ್ದೀವಿ. ಅದು ಬೆಳಗ್ಗೆನೇ ಬರಬೇಕಿತ್ತು. ಸೊ ನಾವು ಬೆಳಗ್ಗೆ ಬೇಗ ಫಸ್ಟ್ ದರ್ಶನಕ್ಕೆ ಹೋಗಬೇಕು ಅಂತ ಇವಾಗ ಬಂದಿದ್ದೀವಿ. ನೀರೇ ಇಲ್ಲ, ಅಲ್ಲಿ ಡ್ಯಾಮಲ್ಲಿ ನೀರೈತೆ, ಬಟ್ ನೀರು ಬಿಟ್ಟಿಲ್ಲ, ಜಾಸ್ತಿ ನೀರು ಬಿಟ್ಟೇ ಇಲ್ಲ. ಸೊ ಇವಾಗ ನೆಕ್ಸ್ಟು ಬಂದಿರೋದು ನಾವು ಸೂರ್ಯ ದೇವಸ್ಥಾನಕ್ಕೆ. ಯಾಕೆ ಹಿಂಗೆ ಹಾಕ್ಕೊಂಡಿರೋದು ಅಂದರೆ ತುಂಬ ಬಿಸಿಲೈತೆ ಇಲ್ಲಿ, ಭಯಂಕರ ಬಿಸಿಲೈತೆ, ಬಿಸಿಲು ತಡೆಯೋಕ್ಕಾಗ್ತಾಯಿಲ್ಲ. ಇದೇ ಸೂರ್ಯ ದೇವಸ್ಥಾನ ಉಜಿರೆಯಲ್ಲಿರೋದು. ದರ್ಶನ ಮುಗಿಸ್ಕೊಂಡು ಆಯಿತು. ಆ್ಯಕ್ಚುಲಿ ಇವತ್ತೇನೋ ಪೂಜೆ ನಡೀತಿತ್ತು, ಸೊ ಒಳ್ಳೆ ಟೈಮ್ಗೆ ಬಂದಿದ್ದೀವಿ. ಆ ದೇವ್ರ ದರ್ಶನವೂ ಆಯಿತು. ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ಆನ್ ದ ವೇ ಹೋಗ್ತಾ ಕೊರಗಜ್ಜ ಇದ್ದರೆ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತೀವಿ, ಇಲ್ಲಾಂದರೆ ರಾಮನ ದೇವಸ್ಥಾನ, ಅದಾದಮೇಲೆ ಸೌದಡ್ಕು. ಯಪ್ಪ ಬಿಸಿಲಲ್ಲಿ ಎಲ್ಲಿ ಓಡಾಡೋದಕ್ಕೂ ಮನಸ್ಸಾಗ್ತಾಯಿಲ್ಲ, ಭಯಂಕರ ಬಿಸಿಲು, ಸುಸ್ತಾಗ್ತಾ ಇದ್ದೀವಿ. ಸೊ ರಾಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೆ ರಾಮನ ದೇವಸ್ಥಾನ, ಹೀಗಿದೆ ನೋಡಿ. ಈ ಅಪ್ಪ ಯಾವ ದೇವಸ್ಥಾನಕ್ಕೆ ಹೋದ್ರು ಬಿಸಿಲು ಬಿಸಿಲು ಬಿಸಿಲು. ಈ ಸೈಡ್ ಬಂದ್ರೇ ಬಿಸಿಲು. ಅದಕ್ಕೆ ನಮ್ಮ ಬಿಸಿಲಿಂದ ನಂಜನಗೂಡು ಟ್ರಿಪ್ ಕ್ಯಾನ್ಸಲ್ ಆಯ್ತು. ಇದಾದಮೇಲೆ ನಂಜನಗೂಡು ಟ್ರಿಪ್ ಇತ್ತು, ಅದು ಕ್ಯಾನ್ಸಲ್ ಆಗೋಯ್ತು. ಈ ಬಿಸಿಲಲ್ಲಿ ಇಲ್ಲೇ ಓಡಾಡೋಕ್ಕಾಗ್ತಾಯಿಲ್ಲ, ಇನ್ನು ನಂಜನಗೂಡಿಗೆ ಹೋಗೋಕ್ಕಾಗ್ತಾ ಅಂತ. ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ. ಆ್ಯಕ್ಚುಲಿ ಎಲ್ಲೂ ಯಾವ ಗರ್ಭಗುಡಿಯಲ್ಲೂ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಸೊ ಅದಕ್ಕೆ ಒಳಗಡೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ರಾಮಂದ್ರ ದೇವ್ರ ದರ್ಶನ ಮುಗಿಸ್ಕೊ ಬಂದಾಯಿತು. ಇಲ್ಲಿ ತೇರುಗಳು ನಿಂತೈತೆ, ಅಂದರೆ ಮೊನ್ನೆ ಹಬ್ಬ ಆಯ್ತಲ್ಲ, ಅದಕ್ಕೆ ತೇರುಗಳು ಇರಬೇಕೇನೋ ಅದು. ಸೊ ಇವಾಗ ಇಲ್ಲಿಂದ ಸೌದಡ್ಕ ಹೋಗ್ತಾ ಇದೀವಿ. ಸುಸ್ತಾಗ್ಬಿಟ್ಟಿದ್ದೀವಿ ನಾವು ಓಡಾಡಿ. ಸೊ ಇವಾಗ ಟೈಮ್ 1 ಗಂಟೆ ಆಗಿದೆ. ಇವಾಗ ಸೌದಡ್ಕ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಷ್ಟು ಜನ ಇದ್ದಾರೆ ಅಪ್ಪ ಈ ದೇವಸ್ಥಾನದಲ್ಲಿ, ಭಯಂಕರ ಜನ ಇದ್ದಾರೆ. ಇದೊಂದೇ ದೇವಸ್ಥಾನದಲ್ಲಿ ದೇವ್ರನ್ನ ಫೋಟೋ ಹಿಡಿಬೋದು, ವಿಡಿಯೋ ಮಾಡ್ಬೋದು. ಇಲ್ಲೆಲ್ಲ ಗಂಟೆ ಕಟ್ಟೋದು, ಇದೆಲ್ಲ ಅರ್ಕೆ ಇದ್ದರೆ ಗಂಟೆ ಕಟ್ಬೋದು ಇಲ್ಲೆಲ್ಲ. ಸೊ ಸೌದಡ್ಕಲ್ಲೂ ದೇವ್ರ ದರ್ಶನ ಆಯಿತು. ಸೊ ಇಲ್ಲಿ ಪ್ರಸಾದ ತಿನ್ನೋಣ ಅಂತಿದ್ದಾರೆ, ಇನ್ನೂ ಡೌಟ್ಫುಲ್ಲಲ್ಲಿದ್ದೀವಿ, ತಿಂತೀವಲ್ಲ ಗೊತ್ತಿಲ್ಲ. ಬಟ್ ದೇವ್ರ ದರ್ಶನ ಚೆನ್ನಾಗಾಯಿತು. ಟೈಮ್ 1:15 ಆಗಿದೆ ಆಲ್ರೆಡಿ. ಸೊ ಇವಾಗ ಅಲ್ಲಿ ಊಟನೂ ಮಾಡೋಕ್ಕೆ ಹೋಗಿಲ್ಲ, ಟೈಮ್ ಆಗುತ್ತೆ, ನಾವು ಕುಕ್ಕೆಗೆ ಬೇರೆ ಹೋಗ್ಬೇಕಲ್ವ ಅದಕ್ಕೆ. ಸೊ ಇವಾಗ ರೂಮ್ ಹತ್ರ ಬಂದಿದ್ದೀವಿ, ಚೆಕ್ಔಟ್ ಮಾಡ್ಕೊಂಡು ಲಗೇಜೆಲ್ಲ ಎತ್ಕೊಂಡು ಹೋಗೋಕ್ಕೆ. ಇಲ್ಲಿಂದ ಡೈರೆಕ್ಟ್ ಕುಕ್ಕೆಗೆ ಹೋಗಿ ಊಟ ಮಾಡ್ತೀವಿ. ಊಟ ಮಾಡಿಕೊಂಡು ಬಸ್ ಹತ್ಕೊಂಡು ಕುಕ್ಕೆಗೆ ಹೋಗ್ತೀವಿ, ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ ತೋರಿಸಿ. ಎಲ್ಲರೂ ಟಯರ್ಡಾಗಿ ಸುಸ್ತಾಗ್ಬಿಟ್ಟಿದ್ದೀವಿ. ಸೊ ಟೈಮ್ ಇವಾಗ 2:15 ಆಗಿದೆ. ನಾನು ಒಬ್ಬಳೇ ಮಗ ತೊಳೆದು ನೀಟಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಹೋಗ್ತಿರೋದು. ಅಂದರೆ ಎಲ್ಲರೂ ಹಂಗೆ ಇದ್ದಾರೆ, ಯಾರು ಮಖನೇ ತೊಳೆದಿಲ್ಲ. ನಾನು ಒಬ್ಬಳೇ ಮಖ ತೊಳೆದು ನೀಟಾಗೆ ಫ್ರೆಶ್ ಅಪ್ ಆಗಿ ಇವಾಗ ಹೊರಟ್ವಿ ಕುಕ್ಕೆಗೆ.
ಏನಿಲ್ಲ ವ್ಲಾಗಿಗೋಸ್ಕರ ಎಲ್ಲ ಏನು ನನ್ನ ಮುಖ ತೊಳೆದಿಲ್ಲ ಅಂದರೆ ಬಿಸಿಲಲ್ಲಿ ಹೋಗಿದ್ವಲ್ಲ ಅದಕ್ಕೆ ಸ್ವಲ್ಪ ಮುಖ ಒಂಥರ ಡಲ್ ಡಲ್ ಕಾಣಿಸ್ತಿತ್ತು ಅಂತ ಅದಕ್ಕೆ ಮುಖ ತೊಳೆದು ನೀಟಾಗಿ ಮತ್ತೆ ಇವಾಗ ಬಿಸಿಲಲ್ಲೇ ಹೋಗ್ಬೇಕಲ್ವ ಮತ್ತೆ ಮುಖ ಎಲ್ಲ ಕಪ್ಪಾಗಿಬಿಡುತ್ತೆ ಅಂತ ಧೂಳೆಲ್ಲ ಬಿದ್ದಿರುತ್ತಲ್ಲ ಫೇಸ್ಗೆ. ಸೊ ಅದಕ್ಕೆ ಕ್ಲೀನಾಗಿ ಮುಖ ತೊಳೆದೆ. ಸೊ ಇವಾಗ ಇಲ್ಲಿಂದ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ಕುಕ್ಕೆ ಬಸ್ ಹತ್ತಬೇಕು. ಅಷ್ಟು ಬೇಗ ನೋಡಿ ಮತ್ತೆ ಸ್ವೆಟ್ ಆದೆ. ಏನು ಮಾಡೋಣ ಈ ಬಿಸಿಲಿಗೆ ಯಪ್ಪ. ಸೊ ಟೈಮ್ 3 ಗಂಟೆ ಆಗಿದೆ, ಬಸ್ ಹತ್ತಿದ್ದೀವಿ, ಬಸ್ ಹೊರಟಿದೆ. ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತಾರೋ ಗೊತ್ತಿಲ್ಲ. ಅಲ್ಲಿ ಗಂಟ ನಿದ್ದೆ ಮಾಡ್ತೀವಿ. ನಿನ್ನೆ ನೈಟು ನಿದ್ದೆ ಇಲ್ಲ ನಮಗೆ, ಇವತ್ತು ಬೆಳಗ್ಗೆನೂ ನಿದ್ದೆ ಇಲ್ಲ, ಬರೀ ಸುತ್ತಾಡ್ತಾನೆ ಇದ್ವಿ. ಇವಾಗ ನಿದ್ದೆ ಮಾಡ್ತೀವಿ. ಕುಕ್ಕೆಗೆ ರೀಚ್ ಆದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀವಿ. ಎಲ್ಲರೂ ಮೆಸ್ಸಪ್ ಆಗ್ಬಿಟ್ಟವ್ರೆ. ಇಲ್ಲಿ 3 ಜನ ಕೂತವ್ರೆ, ಅಲ್ಲಿ 1 ಕೂತವ್ರೆ, ಇಲ್ಲಿ ನಾವಿಬ್ರು ಕೂತಿದ್ದೀವಿ. ಫ್ರೀ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಫ್ರೀ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಕುಕ್ಕೆಗೆ ರೀಚ್ ಆಗಿದ್ದೀವಿ. ಟೈಮ್ 4 ಗಂಟೆ ಆಗಿದೆ. 4 ಗಂಟೆ ಆದರೂ ಬಿಸಿಲೈತೆ. ಬಿಸಿಲಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ರ. ಇನ್ನೂ ಊಟನೇ ಮಾಡಿಲ್ಲ. ಡಯಟ್ ಮಾಡ್ತಾ ಇದ್ದೀವಿ ಎಲ್ಲರೂ, ಇನ್ನೂ ಊಟನೇ ಮಾಡಿಲ್ಲ. ಇವಾಗ ಊಟ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನ ಎಂಟ್ರೆನ್ಸಲ್ಲಿದ್ದೀವಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಿಂದುಗಡೆ. ಇಲ್ಲಿ ಆ್ಯಕ್ಚುಲಿ ಮಳೆ ಟೈಮಲ್ಲಿ ಬರಬೇಕು, ಆವಾಗ ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಫಾಗ್ ಎಲ್ಲ ಇರುತ್ತೆ. ಶ್ರೀ ಸುಬ್ರಹ್ಮಣ್ಯ ಟೆಂಪಲ್. ಇವಾಗ ಫಸ್ಟು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನಿಯೋ ಮೈಸೂರು ಕೆಫೆ ಅಂತ ಐತಲ್ಲ ಅದಕ್ಕೆ. ಅಲ್ಲಾದರೂ ಮೇಲೆ ಮಂಜು ಥರ ಇದಲ್ಲ, ಆದರೆ ಅದು ಬಿಸಿಲೇ. ಅದು ಬಿಸಿಲದು. ಸೊ ಬನ್ನಿ ಇವಾಗ ಫಸ್ಟ್ ಊಟ ಮಾಡೋಕ್ಕೆ ಹೋಗೋಣ. ಆರೆಂಜ್ ಕಲರ್ ಫ್ಲ್ಯಾಗಾ? ಇಲ್ಲ, ದೇವಸ್ಥಾನದಿಂದ ನಾನು ಅಲ್ಲಿ ಗಂಟ ಅದು ಎಷ್ಟು ಇವಳು ಕಣ್ಣು ಶಾರ್ಪು ಅಲ್ಲಿ ಗಂಟ ಕಾಣಿಸ್ಕೊತೈತಾ ಅಂತ ನೋಡ್ತಾ ಇದ್ದೀನಿ. ಸೊ ಹೋಟೆಲಿಗೆ ಬಂದು ಊಟ ಆರ್ಡ್ರ್ ಮಾಡಿ, ಊಟನೂ ಬಂದಾಗಿದೆ ಆಲ್ರೆಡಿ. ನಾನು ಪಲಾವ್ ತೊಗೊಂಡಿದ್ದೀನಿ, ಅವಳು ಪರೋಟ, ಮತ್ತು ಮಂಗಳೂರು ಬೋಂಡ ತೊಗೊಂಡಿದ್ದೀವಿ, ಇವಳು ಪರೋಟ. ಅಲ್ಲಿ ಅವರು ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ಊಟ ತೊಗೊಂಡವರು. ಇವರಿಬ್ರು ಊಟ ತೊಗೊಂಡವ್ರೆ, ಇವರು ಫ್ರೈಡ್ ರೈಸ್ ತೊಗೊಂಡವ್ರೆ, ಇವರು ಮಸಾಲೆ ದೋಸೆ ತೊಗೊಂಡವ್ರೆ. ನಿನ್ಗೆ ಹಾಯ್ ಮಾಡು ಅಂತ ಯಾರೂ ಕೇಳೇ ಇಲ್ಲ ಇಲ್ಲಿ. ಹಾಯ್ ಮಾಡ್ತಾವಳೆ. ಓಕೆ, ಇವಾಗ ಊಟ ಮಾಡಿಬಿಟ್ಟು ಫಸ್ಟ್ ದೇವಸ್ಥಾನ ಹತ್ರ ಹೋಗ್ತೀವಿ. ಸೊ ಇವಾಗ ಊಟ ಆಯಿತು. ದೇವಸ್ಥಾನ ಫುಲ್ ಖಾಲಿ ಇದೆ ಅಂತೆ. ಸೊ ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ 4:15 ಆಗಿದೆ. ಹೋಗಿ ದೇವ್ರ ದರ್ಶನ ಮಾಡ್ಕೊಬರೋಣ ಬನ್ನಿ. ದೇವಸ್ಥಾನ ಒಳಗಡೆ ಬಂದ್ವಿ. ಏನೋ ಫಂಕ್ಷನ್ ನಡೀತಾ ಇದೆ. ಎಲ್ಲ ಇಲ್ಲಿ ಜಾಗರಣೆ ಕೂತ್ಕೊಂಡು ಏನೋ ಜಾಗರಣೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಕೂತ್ಕೊಂಡು ನೋಡ್ತಾವ್ರೆ ಅದನ್ನು. ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಬೇಗ ಆಗೋಯ್ತು, 10 ನಿಮಿಷದಲ್ಲಿ ದೇವ್ರ ದರ್ಶನ ಆಗೋಯ್ತು. ಸೊ ಎಲ್ಲ ಕೂತ್ಕೊಂಡಿದ್ದೀವಿ, ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಬಸ್ ಇರೋದು 10 ಗಂಟೆಗೆ, ಅದಕ್ಕೆ ಇಲ್ಲಿ ಕೂತ್ಕೊಂಡು ಏನೋ ಭಜನೆ ಮಾಡ್ತಾವ್ರೆ, ಅದು ನೋಡ್ಕೊಂಡು ಕೂತಿದ್ದೀವಿ ಎಲ್ಲ. ಆಚೆ ಕಡೆ ಹೋದರೆ ಬಿಸಿಲು ಸುತ್ತಾಡೋಕ್ಕಾಗಲ್ಲ ಅಂತ ಇಲ್ಲೇ ಕೂತಿದ್ದೀವಿ. ಇಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಆಮೇಲೆ ಎಲ್ಲ ಆಚೆ ಹೋಗ್ತೀವಿ. ಇವಳು ನೋಡಿ ಇಲ್ಲೇ ಮಲ್ಕೋತಾಳೆ. ಅಯ್ಯೋ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಸೊ ಇವಾಗ 7:15 ಆಗಿದೆ ಟೈಮ್. ಇವಾಗ ದೇವಸ್ಥಾನದಿಂದ ಆಚೆ ಹೋಗ್ತಾ ಇದೀವಿ. ಏನು ಮಾಡ್ತಾ ಇದೀವಿ ಅಂದರೆ ಇಷ್ಟೊತ್ತವರೆಗೂ ಎಲ್ಲರೂ ಮಲ್ಕೊಂಡಿದ್ರು, ಒಬ್ಳು ಬಿಟ್ಟು ಎಲ್ಲರೂ ಮಲ್ಕೊಂಡಿದ್ರು, ಒಬ್ಬಳೇ ಎದ್ದಿದ್ದು. ಎಲ್ಲರಿಗೂ ಟಯರ್ಡ್ ಆಗಿದೆ ಬೆಳಗ್ಗೆಯಿಂದ ಜರ್ನಿ ಮಾಡಿ ಅದಕ್ಕೆ ಎಲ್ಲ ಹಂಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡು ಮಲ್ಕೊಂಡೇ ಬಿಟ್ಟಿದ್ದೀವಿ. ಟೈಮ್ ನೋಡಿದ್ರೆ ಎದ್ದು ನೋಡಿದ್ರೆ 7 ಗಂಟೆ ಆಗೈತೆ. ನಮ್ಗೆ ರೂಮ್ ಇಲ್ಲ, ಏನಿಲ್ಲ, ಅಲ್ಲೇ ಇರಬೇಕಾಯ್ತು. 10 o'clock ಆಗಿರೋ ಬಸ್ಸು, ಏನು ಮಾಡೋಕ್ಕಾಗತ್ತೆ. ನಮಗೆ 10 o'clock ಇರೋದು ನಮ್ಮ ಬಸ್ಸು, ಅದಕ್ಕೆ ಅಲ್ಲೇ ರೆಸ್ಟ್ ಮಾಡ್ತಾಯಿದ್ವಿ. ಇವಾಗ ಎದ್ದು ಆಚೆ ಬಂದ್ವಿ. ಇವಾಗ 7:30 ಆಗಿದೆ ಟೈಮು. ಇವಾಗ ಇಲ್ಲೇ ಒಂದು ಸ್ವಲ್ಪ ಹೊತ್ತು ರೌಂಡ್ ಹಾಕ್ಕೊಂಡು ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಅಷ್ಟರಲ್ಲಿ ಆಗುತ್ತೆ 9-9:30 ಆಗುತ್ತೆ. ನೋಡಿ ಆದರೂ ಎಷ್ಟು ಜನ ಇದ್ದಾರೆ. ಆ್ಯಕ್ಚುಲಿ ಇದೇ ದೇವಸ್ಥಾನದಲ್ಲಿ ಬೇಗ ದರ್ಶನ ಆಗಿದ್ದು. ಹಿಂಗೆ ಹೋದ್ವಿ, ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಆಯಿತು, ಬಂದ್ವಿ. ಜನನೇ ಇರಲಿಲ್ಲ. ಚೆನ್ನಾಗಾಯಿತು ದೇವ್ರ ದರ್ಶನ. ಒಂದವೇ ಹೋಗ್ತಾ ಬಸ್ ಸ್ಟ್ಯಾಂಡ್ಗೆ ಕಾಫಿ ಟೀ ಕುಡಿಬೇಕು ಅಂದರು. ಎಲ್ಲರೂ ಕಾಫಿ ಟೀ ಕುಡಿತವ್ರೆ ಮತ್ತು ಬಜ್ಜಿ ತೊಗೊಂಡವ್ರೆ. ನಾನು ವಾಟರ್ ಮೆಲನ್ ತೊಗೊಂಡಿದ್ದೀನಿ. ನಮ್ಮ ದೊಡ್ಡಪ್ಪ ಸುಮ್ಮನೆ ಕೂತವ್ರೆ. ದೊಡ್ಡಪ್ಪನ ಕಾಫಿ ತೊಗೊಂಡವ್ರೆ. ಅವರಲ್ಲಿ ಹೋಗ್ಬಿಟ್ಟು ಸ್ನ್ಯಾಕ್ಸ್ ತೊಗೊತವ್ರೆ. ಸೊ ಇವಾಗ ಇದೆಲ್ಲ ಕುಡಿದು ತಿಂದಾದ್ಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು.
ಇಲ್ಲೇ ಇರೋದು, ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇರೋದು. ಸೊ ಅದಕ್ಕೆ ಇಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಸೊ ಫ್ರೆಂಡ್ಸ್, ಟೈಮ್ 8:15 ಆಗಿದೆ. ಬಸ್ ಸ್ಟ್ಯಾಂಡಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ ಬಸ್ಗೆ. ನಮ್ದು 9:45 ಇರೋದು ಬಸ್ಸು. ಇನ್ನು 1 ಅವರ್ ವೆಯ್ಟ್ ಮಾಡಬೇಕು, 1.5 ಅವರ್. ಸೊ ಸ್ಯಾಡ್. ನಮ್ಮ ದೊಡ್ಡಪ್ಪ ನನ್ನ ತಂಗಿ ಲಗೇಜ್ ತೊಗೊಬರಕ್ಕೆ ಹೋಗಿದ್ರು ಅಲ್ಲಿ. ಬರ್ತಾವ್ರು ಇವಾಗ ಲಗೇಜ್ ಎತ್ಕೊಂಡು. ಸೊ ಇವಾಗ ಇಲ್ಲಿ ವೆಯ್ಟ್ ಮಾಡ್ಕೊಂಡು ಕುತ್ಕೋಬೇಕು. ಸೆಕೆ ಬೇರೆ ಆಗ್ತಾಯಿದೆ. ಅಯ್ಯೋ, ಗಾಳಿನೇ ಬೀಸ್ತಾ ಇಲ್ಲ ಇಲ್ಲಿ. ಬಂದ್ಲು ಹೆಂಗೆ ತಾಳ್ತಾಳೆ. ಆ್ಯಕ್ಚುಲಿ ನಾನು ರೀಲ್ಸ್ಗೋಸ್ಕರ ಇದು ಫ್ಯಾನ್ ಪರ್ಚೇಸ್ ಮಾಡಿದೆ. ಅದು ಇವತ್ತು ಉಪಯೋಗ ಆಗ್ತೈತೆ ನೋಡಿ. ಗಾಳಿ ಬೀಸ್ತೈತೆ ಚೆನ್ನಾಗಿದೆ. ಸೆಕೆ ಬಿಯೋತೋಗ್ಬಿಟ್ಟಿದ್ದೀವಿ. ಗಾಡಿ ತೊಗೊಂಡು ಕುತ್ಕೋತೀವಿ 1.5 ಅವರ್. ಬಸ್ ಬಂದಿದೆ, 9:20 ಆಗಿದೆ. ಸೊ ಬಸ್ ಬಂದಿದೆ, ಬಸ್ಸಲ್ಲಿ ಕೂತಿದ್ದೀವಿ ನಾವು. ಬಸ್ ಹೊರಡೋದು 9:50ಕ್ಕೆ. ಸೊ ಫಸ್ಟೇ ಬಂದು ಕುತ್ಕೊಂಡಿದ್ದೀವಿ. ಫೋನಲ್ಲಿ ಚಾರ್ಜ್ ಇಲ್ಲ ಅಂತ ಚಾರ್ಜ್ ಹಾಕೊಂಡು ಕೂತಿದ್ದೀವಿ. ಎಲ್ಲರೂ ಅಲ್ಲಿ ಕೂತವ್ರು. ವಿಸ್ಮಯ ಯಾಕೆ ಮೂತಿ ಊದಿಸ್ಕೊಂಡು ಕೂತವಳೆ ಅಂತ ಗೊತ್ತಿಲ್ಲ. ಸೊ ಚಾರ್ಜ್ ಇಲ್ಲ ಮೊಬೈಲಲ್ಲಿ, ಅದಕ್ಕೆ ಫಸ್ಟು ಚಾರ್ಜ್ ಹಾಕೊಂಡು ಕೂತಿದ್ದೀವಿ ಬಂದಿದ ತಕ್ಷಣ. 9:50 ಹೊರಡುತ್ತೆ. ಇನ್ನೂ 1/2 ಅವರ್ ಟೈಮ್ ಇದೆ. 5 ಗಂಟೆ ಮೊಬೈಲ್ ಚಾರ್ಜ್ ಹಾಕಬೇಕು. ಫೈನಲಿ ಹೊರಟಿದ್ದೀವಿ. ಕತ್ಲಲ್ಲಿ ನಾವು ಕಾಣಿಸಲ್ಲ. 10:05 ಆಗಿದೆ. ಹೊರಟಿದ್ದೀವಿ ಇವಾಗ. ಬಸ್ ಹೊರಟಿದೆ. ಸೊ ಎಲ್ಲಾರ ಸ್ಟಾಪ್ ಕೊಟ್ಟಾಗ ಎದ್ದಿದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ನಾಳೆ ಬೆಳಗ್ಗೆ ಬ್ಯಾಂಗ್ಳೂರಿಗೆ ರೀಚ್ ಆಗ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟಿದೆ. ಫೈನಲಿ ಬಂದು ಮೆಜೆಸ್ಟಿಕ್ ರೀಚ್ ಆದ್ವಿ. 4 ಗಂಟೆ ಆಗಿದೆ. ಸೊ ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ಗೆ ವೇಟಿಂಗ್. ಇವ್ರಿಗೆಲ್ಲ ಚಳಿ ಅಂತೆ ನೋಡಿ, ಅದಕ್ಕೆ ಹೆಂಗೆ ಹಾಕೊಂಡವ್ರು. ಸೊ ಫೈನಲಿ ಕ್ಯಾಬು ಬಂತು. ಮನೆಗೆ ಹೊರಟ್ವಿ. ಮನೆಗೆ ಹೋಗೋ ಟೈಮಲ್ಲಿ ಮಳೆ ಬರ್ತೈತೆ. ನಾವು ಬೆಂಗಳೂರಿಗೆ ಬಂದ್ವಿ ಅಂತ ಖುಷಿಗೆ ಮಳೆ ಬರ್ತೈತೆ. ಎಲ್ಲರೂ ಹೆಂಗೆ ನೋಡ್ತವ್ರೆ. ಫೈನಲಿ 4:40 ಆಗಿದೆ ಟೈಮು. ಇವಾಗ ಬಂದು ಮನೆಗೆ ರೀಚ್ ಆದ್ವಿ. ಆ್ಯಸ್ ಯೂಶುವಲ್ ನಮ್ಮ ಸಿಂಬ ಎಲ್ಲ ಯೋಚನೆ ಮಾಡ್ತಾನೆ. ಯಾಕಂದರೆ ನಾವು ಅವನ್ನ ಬಿಟ್ಬಿಟ್ಟು ಹೋಗಿರ್ತೀವಲ್ಲ, ಅದಕ್ಕೆ ಮನೆಗೆ ಬಂದಮೇಲೆ ಹಂಗೆ ಆಡ್ತಾನೆ. ಇವಾಗೆಲ್ಲ ಆಡ್ತವ್ರೆ, ಮಲಗೋದಕ್ಕೆ ರೆಡಿ ಮಾಡ್ತವ್ರೆ. ಅಲ್ಲಿ ಇಲ್ಲಿ ಸುಮ್ಮ ಕೂತವಳು ಸಿಂಬಾ. ಕರಿಯಂಗಿಲ್ಲ, ಬರ್ತಾನೆ, ಓಡ್ ಬರ್ತಾನೆ ನೋಡಿ ಇಲ್ಲಿ. ಅಯ್ಯಪ್ಪ. ಸೊ ಇವಾಗ ಮಲ್ಕೊಂಡ್ರೆ ನಾಳೆ ಎದ್ದೋಳೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಹೇಳಿದ್ರುತಿ ಸಬ್ಸ್ಕ್ರೈಬ್ ಮಾಡಿ. ಹೇಳಿದ್ರಲ್ಲ ನೀವು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್.